ಹಾಲೆಲೂಯಾ! ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗನುಗ್ರಹಿಸಿದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಬನ್ನಿ, ಕರ್ತನ ವಾಕ್ಯ ಧ್ಯಾನಿಸೋಣ ಬನ್ನಿ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಬನ್ನಿ. ಈ ದಿನಕ್ಕಾಗಿ ಬೇಕಾದ ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ ಬನ್ನಿ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ಈ ದಿನ ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ. ನಿಮ್ಮನ್ನು ಮಹಿಮೆಪಡಿಸುವ ಜೀವಿತ ಜೀವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಸಮಯವನ್ನು ಸದುಪಯೋಗ ಮಾಡಿಕೊಳ್ತಾ ಇದ್ದೀರಾ? ದೇವರೊಂದಿಗೆ ಕಳೆಯುವ ಸಮಯ ಬಹಳ ಶ್ರೇಷ್ಠವಾಗಿರುತ್ತೆ. ಉಳಿದ ಸಮಯವೆಲ್ಲ ಹೇಳಬೇಕಾದ್ರೆ ವ್ಯರ್ಥವೇ. ದೇವರೊಂದಿಗೆ ಯಾವುದೇ ಕೆಲಸ ಮಾಡಿದ್ರೂ ಆಶೀರ್ವದಿಸಲ್ಪಡ್ತೇವೆ, ಆದರೆ ದೇವರಿಲ್ಲದೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ವಿಫಲರಾಗ್ತೇವೆ. ನಮಗೆ ಎಷ್ಟೇ ಜ್ಞಾನ ಇದ್ದರೂ, ಎಷ್ಟೇ ಲೌಕಿಕ ಜ್ಞಾನ ಇದ್ದರೂ, ದೈವಜ್ಞಾನ, ಸಮಯೋಚಿತವಾದ ಜ್ಞಾನ ನಮಗಿಲ್ಲದಿದ್ದರೆ ನಾವೇನು ಸಾಧಿಸಲಾರೆವು. ಜ್ಞಾನಿ, ಮಹಾಜ್ಞಾನಿ ಎಂದು ಕರೆಯಲ್ಪಟ್ಟ ಸೊಲೊಮೋನನು ತನ್ನ ಜ್ಞಾನವನ್ನು ಮಿಸ್ಯೂಸ್ ಮಾಡಿದ ನಂತರ ಮತ್ತೆ ಬುದ್ಧಿ ತಂದುಕೊಂಡು ತಾನು ಪ್ರಾಕ್ಟಿಕಲ್ ಆಗಿ ಅನುಭವದಿಂದ ಬರೆದಂತಹ ಪುಸ್ತಕವೇ ಪ್ರಸಂಗಿ ಪುಸ್ತಕ ಆಗಿದೆ. ಅದಕ್ಕೆ ಆ ಪುಸ್ತಕದಲ್ಲಿ ವ್ಯರ್ಥ 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 ಎಂಬ ಮಾತು ಬಹಳಷ್ಟು ಸಾರಿ ನೋಡುತ್ತೇವೆ. ನನಗೆ ಜ್ಞಾನ ಇದೆ ಎಂದುಕೊಂಡು ಏನೇನೋ ಮಾಡಿದ್ದೇನೆ, ಅದನ್ನು ಕಟ್ಟಿದೆ, ಇದನ್ನು ಕಟ್ಟಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಅದನ್ನು ಸಂಪಾದಿಸಿದೆ, ಇದನ್ನು ಸಂಪಾದಿಸಿದೆ, ಆ ಥಿಯಾಲಜಿ ಓದಿದ್ದೇನೆ, ಈ ಬಯಾಲಜಿ ಓದಿದ್ದೇನೆ, ಈ ಬಾಟನಿ ಓದಿದ್ದೇನೆ, ಈ ಝುವಾಲಜಿ ಓದಿದ್ದೇನೆ, ಈ ಫಿಸಿಕ್ಸ್ ಓದಿದ್ದೇನೆ ಅಂದ್ಕೊಂಡ. ಹೌದು ಪ್ರಿಯರೇ, ಅವನು ಮಹಾಜ್ಞಾನಿ. ವೃಕ್ಷಶಾಸ್ತ್ರ ಅರಿತಿದ್ದ, ವೃಕ್ಷಗಳನ್ನೆಲ್ಲ ತರಿಸಿದ. ಪ್ರಾಣಿಶಾಸ್ತ್ರ ಓದಿದ್ದ, ಎಲ್ಲಾ ತರಹದ ಪ್ರಾಣಿ ತರಿಸಿದ. ಹೀಗೆ ಅನೇಕ ವಿಷಯಗಳಲ್ಲಿ, ವ್ಯಾಪಾರ ಅಂದರೆ ಬಿಸಿನೆಸ್ ಮ್ಯಾಟರ್ನಲ್ಲೂ ಕೂಡ ಅತ್ಯಧಿಕ ಜ್ಞಾನ ಹೊಂದಿದ. ಹಾಗೆಯೇ ಈ ದಿನದ ಮನುಷ್ಯರು ಎಲ್ಲಾ ಜ್ಞಾನ ಹೊಂದ್ಕೊಳ್ತಿದ್ದಾರೆ. ಎಲ್ಲದಕ್ಕೋಸ್ಕರ ಓದೋದು 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 ಮಾಡ್ತಿದ್ದಾರೆ. ಬಹಳ ಓದುತ್ತಾರೆ ಬಿಡಿ. ಒಂದು ಕಾಲದಲ್ಲಿ ಮಕ್ಕಳೇ ಓದುತ್ತಾ ಇದ್ರು. ಈಗ ಮಕ್ಕಳನ್ನು ಹಡೆದಿರುವ ತಾಯಂದಿರೂ ಓದುತ್ತಿದ್ದಾರೆ. ಮಗುವನ್ನು ಹೊತ್ಕೊಂಡು ಬಂದು ನಾಳೆ ಎಕ್ಸಾಮ್ ಇದೆಯಾ ಯಾವ್ರೆ ಪ್ರಾರ್ಥನೆ ಮಾಡಿ ಅಂದಾಗ ನನಗೆ ಆಶ್ಚರ್ಯವೆನಿಸುತ್ತೆ. ಇನ್ನು ಏನೋ ಒಂದು ಉದ್ಯೋಗ ಸಂಪಾದಿಸುವುದಕ್ಕಾಗಿ, ಇನ್ನೂ ಏನೋ ಒಂದು ಹೈಯರ್ ಲೆವೆಲ್ ಹೋಗುವುದಕ್ಕಾಗಿ ಆ ಎಕ್ಸಾಮ್ಸ್ಗಳನ್ನು ಬರೆಯುತ್ತಾರೆ. ದೇವರ ಆಶೀರ್ವಾದ ನಮ್ಮ ಮೇಲಿರುವಾಗ ನಾವು ನಿಜವಾಗ್ಲೂ ಆಶೀರ್ವದಿಸಲ್ಪಡ್ತೇವೆ ಪ್ರಿಯರೇ. ಒಮ್ಮೆ ನೋಡೋಣ ಬನ್ನಿ, ಪ್ರಸಂಗಿ 12ನೇ ಅಧ್ಯಾಯ. ಬೈಬಲ್ ತೆಗೀರಿ, ಪ್ರಸಂಗಿ 12ನೇ ಅಧ್ಯಾಯ. ಅದರಲ್ಲಿ 12ನೇ ವಚನದಿಂದ ಓದುತ್ತೇನೆ ಕೇಳಿ. ಇದಲ್ಲದೆ ಕಂದಾ, ಹಿತೋಪದೇಶವನ್ನು ಕೂಡ ನೀನು ಕೇಳು, ಉಳಿದವುಗಳಲ್ಲಿಯೂ ಎಚ್ಚರದಿಂದಿರು. ಬಹುಗ್ರಂಥಗಳ ರಚನೆಗೆ ಮಿತಿಯೇ ಇಲ್ಲ. ಅತೀ ವ್ಯಾಸಂಗವು ದೇಹಕ್ಕೆ ಏನಾಗಿದೆ ಅಂತೆ? ಆಯಾಸ. ವ್ಯಾಸಂಗ ಮಾಡುವುದು ಆಯಾಸ ಎಂದು ಹೇಳಲಿಲ್ಲ, ಆದರೆ ವಿಸ್ತಾರವಾಗಿ ಅಂದರೆ ಅತಿಯಾಗಿ ವ್ಯಾಸಂಗ ಮಾಡುವುದು ಆಯಾಸ. ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ಓದಲೇಬೇಕು. ಇನ್ನೂ ಹೊಸದಾದ ಪುಸ್ತಕಗಳು ಬರುತ್ತಲೇ ಇರ್ತವೆ, ಪ್ರಿಂಟ್ ಆಗುತ್ತಲೇ ಇರ್ತವೆ. ಆ ಪುಸ್ತಕಗಳ ವಿಷಯದಲ್ಲಿ ರಾಶಿ ರಾಶಿ ಪುಸ್ತಕಗಳು ಅನ್ನುತ್ತಾರೆ. ಬಹಳಷ್ಟು ಜನ ಆ ಪುಸ್ತಕಗಳನ್ನು ಓದುತ್ತಲೇ ಇರ್ತಾರೆ. ಆದರೆ ಅವುಗಳಿಗೆ ಬಂದಿಯಾಳುಗಳಾಗಬಾರ್ದು. ಅನವಶ್ಯಕವಾದ ಪುಸ್ತಕಗಳನ್ನು ಓದಬಾರದು. ನೀವು ಓದುವ ಲಿಟರೇಚರ್ ಏನಾಗಿದೆ? ಅದರ ಗ್ರಂಥಕರ್ತರು ಯಾರು? ಅದರ ಸಾರಾಂಶ ಏನು? ಸರಿ, ಹೋಗ್ಲಿ ಬಿಡಿ. ನೀವು ಹೇಳ್ಬೋದು, ಬ್ರದರ್, ಇತ್ತೀಚೆಗೆ ನಾವು ಪುಸ್ತಕವೇ ಓದೋದಿಲ್ಲ, ನಮಗೆ ಎಲ್ಲವೂ ಈ ಸೆಲ್ಫೋನ್ನಲ್ಲಿಯೇ ಇದೆ, ಇಲ್ಲವೇ ಲ್ಯಾಪ್ಟಾಪ್ನಲ್ಲಿಯೇ ಇದೆ. ವಿ ವಿಲ್ ಗೋ ಆ್ಯಂಡ್ ಸರ್ಚ್ ಇನ್ ದ ಸಿಸ್ಟಮ್. ನಮ್ಗೆ ಯಾವುದೇ ನಾಲೆಡ್ಜ್ ಬೇಕಾದರೂ ಹುಡುಕುತ್ತೇವೆ ಅನ್ನುತ್ತಾರೆ. ಅದರೊಳಗಡೆ ಕೂಡ ಆಳವಾಗಿ ಹುಡುಕುತ್ತಾ ಹುಡುಕುತ್ತಾ ಹುಡುಕುತ್ತಲೇ ಇರುತ್ತಾರೆ. ಒಂದು ಚಿಕ್ಕ ಪಾಯಿಂಟ್ ಕಂಡುಕೊಳ್ಳುವುದಕ್ಕಾಗಿ ಗಂಟೆಗಳವರೆಗೂ ಅದರ ಮುಂದೆ ಕೂತುಕೊಂಡು ಟೈಮ್ ಹಾಳು ಮಾಡಿಕೊಳ್ತಾರೆ. ಹೌದು ಪ್ರಿಯರೇ, ಸೋಷಿಯಲ್ ಮೀಡಿಯಾದಲ್ಲಿ ಅಗಿಯುತ್ತಾ ಇರುವ ಹಾಗೆ ಬರುತ್ತಲೇ ಇರುತ್ತವೆ. ಹೊಸ ಹೊಸ ಇನ್ಫಾರ್ಮೇಷನ್ಸ್ಗಳು ಬರ್ತಿರ್ತವೆ. ನಮಗ್ಯಾಕೆ ಬೇಕು ಅಷ್ಟೊಂದು ಇನ್ಫಾರ್ಮೇಷನ್? ನಮಗ್ಯಾಕೆ ಬೇಕು? ಎಷ್ಟೋ ವಿಷಯ ತಿಳಿದುಕೊಂಡಿದ್ದೇವೆ ಅಂದುಕೊಳ್ತೇವೆ. ಒಬ್ಬನು ಗುಡ್ಡ ಅಗಿದು ಇಲಿ ಹಿಡಿದನಂತೆ. ಅಂದರೆ
ಇಲಿ ಹಿಡಿಯಲು ದೊಡ್ಡ ಬೆಟ್ಟವನ್ನೇ ಅಗೆಯಬೇಕು. ಅಯ್ಯೋ, ದೇವರ ಹಿತೋಪದೇಶ ಕೇಳಬೇಕು ಅಂದರೆ ದೇವರ ಮಾತುಗಳು ಎಸೆನ್ಸ್ ಆಗಿವೆ. ಆತನ ಮಾತುಗಳು, ಆತನು ಮಾಡಿರುವ ಬೋಧನೆಗಳು ವಿವರಿಸಿ ಏನಾದರೂ ಬರೆಯಬೇಕಾದರೆ, ಅಂದರೆ ಒಂದು ಪುಸ್ತಕಗಳ ರೂಪದಲ್ಲಿ ಯೇಸುವಿನ ಅದ್ಭುತ ಕಾರ್ಯಗಳನ್ನು ವಿವರಿಸಿ ಬರೆಯೋದಾದರೆ ಈ ಪ್ರಪಂಚವೆಲ್ಲ ಸಾಕಾಗುವುದಿಲ್ಲ ಅಂತೆ. ಅಷ್ಟೊಂದು ದೊಡ್ಡ ಲೈಬ್ರರಿಯೇ ಆಗುತ್ತೆ. ಆತನು ಅವೆಲ್ಲ ವಿವರಿಸಲಿಲ್ಲ, ಅವುಗಳ ಸಾರಾಂಶ ಮಾತ್ರ ಇಟ್ಟಿದ್ದಾರೆ. ಆತನ ಮಾತು, ಆ ಒಂದು ಮಾತು ಸಾಕು, ನಮ್ಮ ಹೃದಯ ತುಂಬಿಕೊಳ್ತದೆ, ನಮ್ಮ ಅವಶ್ಯಕತೆ ತೀರಿ ಹೋಗ್ತವೆ. ದೇವರ ಮಾತುಗಳಿಂದ ತುಂಬಲ್ಪಟ್ಟದ್ದಾಗಿದೆ ಈ ಪರಿಶುದ್ಧ ಸತ್ಯವೇದ. ಈ ಗ್ರಂಥದಲ್ಲಿರುವ ಮಾತುಗಳು ಪುಟಕ್ಕೆ ಹಾಕಲ್ಪಟ್ಟವುಗಳಾಗಿವೆ. ಆ ಮಾತುಗಳನ್ನು ನೀವು ಪವಿತ್ರಾತ್ಮನಿಂದ ಬೆಳಗಿಸಲ್ಪಟ್ಟು ಓದುವುದಾದರೆ ಆ ಸಮಯದಲ್ಲಿ ನಿಮ್ಮ ಮನೋನೇತ್ರಗಳು, ನೀವು ಗಂಟೆಗಳವರೆಗೂ ಅನ್ವೇಷಣೆ ಮಾಡಿರುವ ವಿಷಯಗಳು ಕ್ಷಣಮಾತ್ರದಲ್ಲಿ ದೇವರು ನಿಮಗೆ ಅವಗಾಹನ ಮಾಡಿಸುತ್ತಾರೆ. ಅತಿಯಾದ ವ್ಯಾಸಂಗ ಮಾಡುವಂಥದ್ದು ದೇಹಕ್ಕೆ ಆಯಾಸ. ಹೆಚ್ಚು ಓದಿದವನಿಗೆ ಹುಚ್ಚಿಡಿಯತಂತೆ, ಬ್ರೇನ್ ಹೀಟ್ ಆಗ್ತದಂತೆ. ಹೌದಲ್ಲವೇ? ಏನೇನೋ ಓದುತ್ತಾರೆ. ಅಷ್ಟಕ್ಕೂ ಏನು ಓದುತ್ತಾರೆ? ಯಾಕೆ ಪುಸ್ತಕ ಓದುತ್ತಾರೆ? ಯಾಕೆ ದೇ ನೀಡ್ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್? ಎಲ್ಲಾ ವಿಷಯಗಳಲ್ಲಿ ಅನ್ವೇಷಣೆ ಮಾಡಿ ನಾನು ಬಹಳಷ್ಟು ತಿಳಿದುಕೊಂಡಿದ್ದೇನೆ, ಹೆಚ್ಚು ತಿಳ್ಕೊಂಡಿದ್ದೇನೆ, ಡೀಪ್ ಆಗಿ ತಿಳ್ಕೊಂಡಿದ್ದೇನೆ ಎಂದು ಹೇಳಿಕೊಳ್ಳುವಂಥದ್ದು ಯಾತಕ್ಕಾಗಿ? ಕೇವಲ ವಾದಿಸುವುದಕ್ಕೋಸ್ಕರ, ಕೇವಲ ನಾನೊಬ್ಬ ದೊಡ್ಡ ವ್ಯಕ್ತಿ ಎಂದು ಹೇಳಿಕೊಳ್ಳುವುದಕ್ಕೋಸ್ಕರ. ಈ ದಿನ ಕ್ರೈಸ್ತಿಯ ಬೋಧಕರು ಕೂಡ ಹಾಗೆ ಮಾಡ್ತಿದ್ದಾರೆ. ಬೋಧನೆಗಳು ಕೂಡ ಹಾಗೆಯೇ ಇರ್ತಿವೆ. ಆ ಬೋಧನೆಯಲ್ಲಿ ಏನೇನೋ ಮರ್ಮಗಳನ್ನು ಹೇಳ್ತೇವೆ, ಏನೇನೋ ಸತ್ಯ ಹೇಳ್ತೇವೆ ಎಂಬುದಾಗಿ ಅನಾವಶ್ಯಕವಾಗಿ ಬೀಟಿಂಗ್ ಅರೌಂಡ್ ದ ಬುಷ್ ಎನ್ನುವಂತೆ ಒಂದು ಮುಖ್ಯವಾದ ವಿಷಯ ಹೇಳುವುದಕ್ಕಾಗಿ ಎಲ್ಲೆಲ್ಲೋ ತಿರುಗಿ ಹೋಗಬೇಕಾದಂತಹ ಒಂದು ಅವಶ್ಯಕತೆ ಇಲ್ವಲ್ಲ. ಇದು ಆ ಕಾಲದಲ್ಲೇ ಇತ್ತು. ಅದಕ್ಕೆ ಪೌಲನು ತೀತನಿಗೆ ಹೇಳ್ತಾನೆ. ಒಮ್ಮೆ ನೋಡಿರಿ, ತೀತನ ಪತ್ರಿಕೆ, ಪೌಲನು ತೀತನಿಗೆ ಬರೆದ ಪತ್ರಿಕೆ, ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಆದರೆ ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ದಾಳಿಗಳಿಗೂ ದೂರವಾಗಿರೋ ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. ಏನಂತೆ? ಬುದ್ಧಿಯಿಲ್ಲದ ವಿತರ್ಕಗಳು ಅಂದರೆ ಡಿಬೇಟ್ಸ್. ವೈ ಡು ಯು ವಾಂಟ್ ಅ ಡಿಬೇಟ್ ವೆನ್ ದ ಎಸೆನ್ಸ್ ಈಸ್ ದೇರ್? ಡಿಬೇಟ್ ಮಾಡುವವರನ್ನು ಗಮನಿಸುತ್ತಾ ಇರ್ತೇನೆ ಕೆಲವೊಂದು ಸಾರಿ. ಕೊನೆಗೆ ಆ ಡಿಬೇಟ್ನಲ್ಲಿ ಸಾರಾಂಶ ಏನು ಬರಲ್ಲ ಪ್ರಿಯರೇ. ಅವರು ಒಂದು ಮಾತು ಹೇಳ್ತಾರೆ, ಇವರಿನ್ನೊಂದು ಮಾತು ಹೇಳ್ತಾರೆ. ಹೋಗ್ಲಿ ನೀವೇನಂತೀರಿ ಅಂತ ನಮಗೂ ಕೇಳ್ತಾರೆ. ಇದಕ್ಕೆ ಅನವಶ್ಯಕವಾದ ವಾದ ಯಾಕೆ ಬೇಕು? ವಿವೇಕಕ್ಕೆ ಸಂಬಂಧಪಟ್ಟವುಗಳನ್ನು, ನಿಮಗೆ ಬೇಕಾದವುಗಳನ್ನು ಒಂದು ವೇಳೆ ನೀವು ಕರ್ತನ ವಾಕ್ಯ ಕೇಳುವುದಾದರೆ ಮತ್ತು ದೇವರ ಮಾತುಗಳು ನಿಮ್ಮ ಮನಸ್ಸಲ್ಲಿರೋದಾದರೆ, ಯು ನೋ ವಾಟ್ ಈಸ್ ಟ್ರೂತ್ ಆ್ಯಂಡ್ ವಾಟ್ ಈಸ್ ನಾಟ್. ಯಾವ್ಯಾವು ನೀಚವಾದವುಗಳು, ಯಾವ್ಯಾವು ಘನವಾದವುಗಳು ಎಂದು ನೀವು ಗುರುತಿಸುವಂಥವರಾಗಿರೋದಾದರೆ ಸ್ಥಿರವಾಗಿರ್ತೀರಿ. ದೇವರ ಜ್ಞಾನಕ್ಕಾಗಿ ನೀವು ಬೇಡಿಕೊಳ್ಳೋದಾದರೆ ಮೋಸ ಹೋಗಬೇಡಿರಿ. ನೋ ನೀಡ್ ಟು ಡಿಬೇಟ್. ತರ್ಕಿಸುವ ಅಗತ್ಯವಿಲ್ಲ, ವಾದಿಸುವಂತಹ ಅಗತ್ಯವಿಲ್ಲ, ನಿರೂಪಿಸಬೇಕಾದ ಅಗತ್ಯವಿಲ್ಲ ಪ್ರಿಯರೇ. ನಂಬಿಕೆ ನಿರೂಪಣೆ ಕೇಳಲ್ಲ. ನಿರೂಪಣೆ ಕೇಳುವವನು ವಿಶ್ವಾಸಿಯೇ ಅಲ್ಲ. ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ದೂರಾಗಿರಬೇಕು. ಇವೇ ಬೈಬಲ್ನಲ್ಲಿಯೂ ವಂಶಾವಳಿಗಳು. ಕೆಲವನ್ನು ದೃಢಪಡಿಸುವುದಕ್ಕಾಗಿ ನಾವು ಅವುಗಳನ್ನು ಉಪಯೋಗಿಸ್ತೇವೆ. ಆದರೆ ಅವುಗಳನ್ನೇ ರಬ್ಬರ್ ಹಿಡ್ಕೊಂಡು ಎಳೆದಂತೆ ಸುಮ್ಮನೆ ಎಳೆಯುವ ಅವಶ್ಯಕತೆ ಇಲ್ವಲ್ಲ. ರಬ್ಬರ್ ಬ್ಯಾಂಡ್ ಇರುತ್ತೆ ಅಲ್ಲವೇ? ಅದನ್ನು ಎಷ್ಟು ಎಳೆಯುತ್ತೇವೋ ಅಷ್ಟಾಗ್ಲ ಆಗುತ್ತೆ. ಮತ್ತೆ ಬಿಟ್ರೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ. ಒಂದು ಚಿಕ್ಕ ವಿಷಯಕ್ಕಾಗಿ ಅನವಶ್ಯಕವಾಗಿ ನಮ್ಮ ಸಮಯವನ್ನು, ನಮ್ಮ ಸಾಮರ್ಥ್ಯವನ್ನು ಹಾಗೂ ಅನವಶ್ಯಕವಾಗಿ ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ವಾಕ್ಯ ಏನಂತ ಹೇಳುತ್ತೆ? ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಗಳಿಗೂ ಜಗಳಗಳಿಗೂ
ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರ ಇರಬೇಕು. ಈ ಬೈಬಲ್ ಮೇಲೆಯೇ ಬಹಳಷ್ಟು ನಿಘಂಟುಗಳಿವೆ, ವ್ಯಾಖ್ಯಾನಗಳಿವೆ. ಆ ಪಂಡಿತರು ಬೈಬಲ್ ಕಾಲೇಜ್ನಲ್ಲಿ ನಾವು ಓದುತ್ತಾ ಇರುವಾಗ ನಮಗೆ ಹೇಳ್ತಾ ಇದ್ರು, ಆ ಥಿಯಾಲಜಿಯಲ್ಲಿ ಏನಿರುತ್ತೆ ಓದೋದಾದ್ರೆ ಅದು ಪಂಡಿತರ ಅಭಿಪ್ರಾಯ ಅಷ್ಟೇ. ನೋಬಡಿ ಕ್ಯಾನ್ ಕನ್ಕ್ಲೂಡ್ ದ ಟ್ರೂತ್. ಇದು ಕೆಲವರ ಅಭಿಪ್ರಾಯವಾಗಿದೆ. ಇದು ಅಭಿಪ್ರಾಯ ವೈ ಡು ಯು ನೀಡ್? ಓನ್ಲಿ ವಾಟ್ ಈಸ್ ಟ್ರೂತ್ ಈಸ್ ನೀಡೆಡ್. ಎಲ್ಲರ ಅಭಿಪ್ರಾಯ ನಮಗೆ ಬೇಕಾಗಿಲ್ಲ ಪ್ರಿಯರೇ. ನಮ್ಮ ಯೇಸುವಿನ ಅಭಿಪ್ರಾಯ ನಮಗೆ ಸಾಕು. ನಮ್ಮ ಯೇಸುವಿನ ಮಾತು ನಮಗೆ ಸಾಕು. ಆ ಮಾತನ್ನು ನಾವು ಸಂದೇಹ ಪಡುವ ಅಗತ್ಯವಿಲ್ಲ. ಯೇಸು ನೇರವಾಗಿ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಪರಿಶುದ್ಧಾತ್ಮನು ನಮ್ಮನ್ನು ಸರ್ವಸತ್ಯದಲ್ಲಿ ನಡೆಸುವಾತನಾಗಿದ್ದಾರೆ. ವಿಶ್ವಾಸಿಗಳೇ, ಕಳವಳಗೊಳ್ಳಬೇಡಿ. ಆ ಸೇವಕರು ಒಂದು ಮಾತು ಹೇಳ್ತಾರೆ, ಈ ಸೇವಕರು ಒಂದು ಮಾತು ಹೇಳ್ತಾರೆ, ಅವರು ಹಾಗಂದ್ರು, ಇವರು ಹೀಗಂದ್ರು, ನನಗೇನೂ ಅರ್ಥ ಆಗ್ತಾ ಇಲ್ಲ ಎಂದು ಈ ದಿನ ಬಹಳಷ್ಟು ಜನ ಅನವಶ್ಯಕವಾದಂತಹ ವಿಷಯಗಳಿಗೋಸ್ಕರ ಮನಸ್ಸನ್ನು ಹಾಳು ಮಾಡಿಕೊಂಡು ನಂಬಿಕೆಯಲ್ಲಿ ಬಿದ್ದು ಹೋಗ್ತಿದ್ದಾರೆ. ಅದಕ್ಕೆ ಪೌಲನು ತೀತನಿಗೆ ಹೇಳ್ತಾನೆ, ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು. ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. ಅವಾಯ್ಡ್ ಇಟ್. ಅವುಗಳನ್ನು ಲೆಕ್ಕಿಸಬೇಡ. ಅವುಗಳನ್ನು ನಿನ್ನ ಮನಸ್ಸಿನೊಳಗೆ ಬರಗೊಳಿಸಬೇಡ. ಅವುಗಳಿಂದ ದೂರವಾಗಿರು. ಮತಭೇದ ಹುಟ್ಟಿಸುವ ಮನುಷ್ಯನನ್ನು, ಯಾವ ಭೇದ? ಮತಭೇದಗಳನ್ನು, ಸಿದ್ಧಾಂತ ಭೇದಗಳನ್ನು. ಯಾವುದು ನಿಜ? ಆ ಪಾಸ್ಟರ್ ನಿಜವೋ, ಈ ಪಾಸ್ಟರ್ ನಿಜವೋ, ಈ ವಾಕ್ಯ ನಿಜವೋ, ಆ ವಾಕ್ಯ ನಿಜವೋ? ಬೋಧಿಸುವುದನ್ನು ಬಿಟ್ಟು ವಾದಿಸುತ್ತಾ ಇದ್ದಾರೆ ಈ ದಿನ ಅನೇಕರು. ವಾದಿಸುವುದರಿಂದ ಯಾರನ್ನೂ ಕೂಡ ಬದಲಾಯಿಸಲಾರೆವು. ಪರಿಶುದ್ಧಾತ್ಮನು ನಮಗೆ ಬೋಧಿಸುವಾಗ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡ್ತವೆ. ನಾವು ಒಪ್ಪಿಕೊಳ್ತೇವೆ, ಅವಾಗಲೇ ನಮಗೆ ಅವಗಾಹನವಾಗುತ್ತೆ. ಒಪ್ಪಿಸುವ ಕೆಲಸ ಪರಿಶುದ್ಧಾತ್ಮನು ಮಾಡುವ ಕೆಲಸವಾಗಿದೆ. ಯಾವುದೇ ಮನುಷ್ಯ ಇನ್ನೊಬ್ಬನಿಗೆ ಒಪ್ಪಿಕೊಳ್ಳುವಂತೆ ಮಾಡಲಿಕ್ಕಾಗಲ್ಲ. ಯಾವುದೇ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಮಾರ್ಪಡಿಸಲಿಕ್ಕಾಗಲ್ಲ. ಹಾಗಾದರೆ ಪರಿಶುದ್ಧಾತ್ಮನು ನಮಗೆ ಬೇಕಾಗಿಲ್ಲ. ಕರ್ತನಾದ ಯೇಸು ಈ ಲೋಕಕ್ಕೆ ಬರಬೇಕಾಗಿರಲಿಲ್ಲ. ಹೃದಯಗಳನ್ನು ಮಾರ್ಪಡಿಸಬಲ್ಲಾತನು, ಮೂರ್ಖರ ಹೃದಯಗಳನ್ನು ತೆರೆಯಬಲ್ಲಾತನು. ಇಹಲೋಕ ದೇವರುಗಳು ಉಂಟು ಮಾಡಿರುವಂತಹ ಕುರುಡುತನದಿಂದ ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಾತನು ನಮ್ಮ ಕರ್ತನಾದ ಯೇಸು ಆಗಿದ್ದಾರೆ, ಹಾಗೂ ನಮಗನುಗ್ರಹಿಸಲ್ಪಟ್ಟ ಪರಿಶುದ್ಧಾತ್ಮನಾಗಿದ್ದಾರೆ. ಪ್ರಕೃತ ಮನುಷ್ಯನಿಗೆ ದೇವರ ಕಾರ್ಯಗಳು ಅರ್ಥ ಆಗುವುದಿಲ್ಲ. ಅವು ಅವನಿಗೆ ಹುಚ್ಚಾಗಿರುತ್ತವೆ. ನಂಬಿಕೆಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಿರೂಪಿಸುವುದಕ್ಕಾಗಿ ಅದರ ಕ್ರಿಯೆ ನಾವು ನೋಡಬೇಕೇ ಹೊರತು ಅವುಗಳ ಎಕ್ಸ್ಪ್ಲನೇಷನ್ ನಮಗೆ ಅಗತ್ಯವಿಲ್ಲ. ನಂಬುವುದು ನಿಮ್ಮಿಂದ ಆಗೋದಾದ್ರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂದು ವಾಕ್ಯ ಹೇಳುತ್ತೆ. ಯೇಸುವನ್ನು ನಂಬಿರಿ, ದೇವರ ವಾಕ್ಯವನ್ನು ನಂಬಿರಿ. ಆ ವಾಕ್ಯದಲ್ಲಿ ಅದ್ಭುತಗಳನ್ನು ನಾವು ನೋಡಬಲ್ಲೆವು. ಪುಟ್ ಇಟ್ ಇಂಟು ಇಂಪ್ಲಿಮೆಂಟ್. ಹೃದಯಕ್ಕೆ ಅನ್ವಯಿಸಿಕೊಂಡು ನೋಡಿ. ನೀವು ನಂಬಿಕೆಯಿಂದ ಪ್ರಾರ್ಥಿಸಿ ನೋಡಿರಿ, ಅವುಗಳ ನೆರವೇರುವಿಕೆ ನೋಡುವವರಾಗಿರ್ತೀರಿ. ಮತಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಏನಂತೆ? ಅಂಥವನನ್ನು ಬಿಟ್ಟು ಬಿಡು. ಸುಮ್ಮನೆ ಡಿಬೇಟ್ ಇಟ್ಕೊಳ್ಬಾರ್ದು, ಆರ್ಗ್ಯುಮೆಂಟ್ ಇಟ್ಕೊಳ್ಬಾರ್ದು, ವಾದಗಳಿಟ್ಕೊಳ್ಬಾರ್ದು. ಇಲ್ಲ, ಇದೇ ಸತ್ಯ ಅಂತ ಹೇಳ್ಬಿಟ್ಟು ಸುಮ್ನಿರಿ, ಇನ್ನು ಬಿಟ್ಬಿಡ್ರಿ. ನಾನೇ ಗೆಲ್ಲಬೇಕು, ಅವನು ಗೆಲ್ಲಬಾರ್ದು ಅಂದುಕೊಳ್ಳುವಂಥದ್ದು ಮೂರ್ಖತ್ವ. ಮೂರ್ಖನೊಂದಿಗೆ ಮಾತಾಡುವವನು ಕೂಡ ಮೂರ್ಖನೇ ಅಂತೆ. ಅದಕ್ಕೆ ಮೂರ್ಖನಿಗೆ ಪ್ರತ್ಯುತ್ತರ ಕೊಡಬಾರದು. ಅದೇ ಸಮಯದಲ್ಲಿ ಮೂರ್ಖನಿಗೆ ನಾವು ನಿಜ ಹೇಳದಿದ್ದರೆ, ಸತ್ಯ ಹೇಳದಿದ್ದರೆ ತಾನೇ ಮಹಾ ದೊಡ್ಡ ಜ್ಞಾನಿ ಅಂದುಕೊಳ್ತಾನೆ. ಅದಕ್ಕೆ ಮೂರ್ಖನಿಗೆ ದೇವರ ಮಾತುಗಳಲ್ಲಿರುವ ಜ್ಞಾನವನ್ನು 1-2 ನುಡಿಗಳಲ್ಲಿ 1-2 ಸಾರಿ ಹೇಳ್ಬಿಟ್ಟು ಬಿಟ್ಟುಬಿಡಬೇಕು. ಅವನು ಗ್ರಹಿಸಿಕೊಳ್ಳದಿದ್ದರೆ, ಅಂಗೀಕರಿಸದಿದ್ದರೆ ಬಿಟ್ಟುಬಿಡಬೇಕು. ಅದೇ ಯೇಸು ಕಲಿಸುವ ಪಾಠ ಆಗಿದೆ. ಯಾವಾಗ ನೋಡಿದ್ರೂ ಕೂಡ ಏನೋ ಹೊಸದನ್ನು ಅನ್ವೇಷಣೆ ಮಾಡಬೇಕನ್ನುವಂಥದ್ದು ಏನೂ ಇಲ್ಲ ಪ್ರಿಯರೇ. ನೂತನವಾಗಿರುವಂಥದ್ದು ಏನೂ ಇಲ್ಲ. ಎಲ್ಲವನ್ನೂ ದೇವರು ಆ ಕಾಲದಲ್ಲೇ ಮಾಡಿದ್ದಾರೆ. ಆದಿಯಲ್ಲಿ ದೇವರು ಉಂಟು ಮಾಡಿರುವ ಸಕಲ ಸೃಷ್ಟಿ ಈ ದಿನದವರೆಗೂ ಹಾಗೆಯೇ ಇದೆ. ಅದರೊಳಗಡೆ ಯಾವುದು ಸೇರಿಸಲಿಕ್ಕಾಗಲ್ಲ, ಯಾವುದೊಂದನ್ನು ತೆಗೀಲಿಕ್ಕಾಗಲ್ಲ. ಸೂರ್ಯ ಏನಾದರೂ ಹಳೆಯವನಾಗಿದ್ದಾನೋ, ಬ್ಯಾಟ್ರಿ ಡೌನ್ ಆದ್ರೆ ಯಾವ ರೀತಿ ನಮಗೆ ಬೆಳಕು ಕೊಡಲಾರದೆ ನಮಗೇನಾದ್ರೂ ಬೆಳಕು ಸಿಗ್ತಾ ಇಲ್ಲವೋ? ಚಂದ್ರನು ವೀಕ್ ಆಗಿ ಡಿಸಿಲ್ ಆಗಿರುವ ಗಾಡಿಯ ಹಾಗೆ 24 ಗಂಟೆಗಳ ಬದಲಾಗಿ ಏನಾದರೂ 12 ಗಂಟೆ ಮಾತ್ರ
ಕಾಣಿಸಿಕೊಳ್ತಿದ್ದಾನೋ? ದೇವರುಂಟು ಮಾಡಿರೋದೆಲ್ಲ ಇಟ್ಸ್ ಗುಡ್, ಒಳ್ಳೇದೇ ಆಗಿತ್ತು ಪ್ರಿಯರೇ. ಮನುಷ್ಯನು ಈಗ ಅವುಗಳನ್ನು ಕಂಡುಕೊಳ್ತಿದ್ದಾನೆ. ಮೇಲಿಂದ ನಾನೇ ಕಂಡುಹಿಡಿದಿದ್ದೇನೆ ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಾನೆ. ಯೋಬನ ಪುಸ್ತಕ ಓದುವಾಗ ನಮಗೆ ಅರ್ಥ ಆಗುತ್ತೆ. ಯೋಬನ ಸ್ನೇಹಿತರು ಅವನೊಂದಿಗೆ ಆರ್ಗ್ಯುಮೆಂಟ್ ಮಾಡುತ್ತಿರುವಾಗ ನಮಗೊತ್ತಾಗುತ್ತೆ, ಯೋಬನಿಗೆ ಆದರಣೆ ಕೊಡಲು ಹೋಗ್ತಾರೆ, ಆದರೆ ಅವನಿಗೆ ಬಾಧೆ ಉಂಟು ಮಾಡ್ತಾರೆ. ಒಂದು ಸಮಯ ಬರೋಷ್ಟೊತ್ತಿಗೆ ಯೋಬನೇ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಬೇಕಾದ ಸ್ಥಿತಿ ಬಂತು. ಬೇರೆಯವರು ನಿಮ್ಮನ್ನು ಆಧರಿಸಬೇಕೆಂದು ಬಯಸಬೇಡಿರಿ. ನಿಮ್ಮನ್ನು ಶೋಧಿಸುವವರೊಂದಿಗೆ ವಾದಿಸಬೇಡಿರಿ. ನೀವು ಪ್ರಾರ್ಥಿಸಿರಿ. ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು, ಆಶೀರ್ವಾದವನ್ನು ನೀವು ಕಾಣುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಇದನ್ನು ಈ ಪುಸ್ತಕದಲ್ಲಿ ಓದಿದೆ, ಆ ಪುಸ್ತಕದಲ್ಲಿ ಓದಿದೆ, ಅದನ್ನು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಇದು ಹೀಗಂತೆ ಅದು ಹಾಗಂತೆ ಎನ್ನುವಂತಹ ತತ್ವದಿಂದ ನಮ್ಮನ್ನು ಬಿಡಿಸಿ, ನನ್ನ ಯೇಸುವಿನ ಮಾತು ನನಗೆ ಸಾಕು, ನನ್ನ ದೇವರ ವಾಕ್ಯ ನನಗೆ ಸಾಕು ಎಂಬ ತೃಪ್ತಿ ನಮಗೆ ದಯಪಾಲಿಸಿರಿ. ನಿಮ್ಮ ವಾಕ್ಯದಿಂದ ನೀವು ಸಮಸ್ತವನ್ನು ಉಂಟುಮಾಡಿದ ದೇವರಾಗಿದ್ದೀರಿ. ಪಾಪಿಗೆ ಪರಿವರ್ತನೆ ಉಂಟುಮಾಡಬಲ್ಲ, ಪಶ್ಚಾತ್ತಾಪ ಉಂಟುಮಾಡಬಲ್ಲ, ತನ್ನ ನಿಜಸ್ಥಿತಿ ಗುರುತಿಸಬಲ್ಲಂತಹ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಈ ಅಂತ್ಯ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರಿಸಿರಿ ದೇವರೇ. ನಮ್ಮ ಸ್ಥಿತಿಯಂಥದೆಂದು ಅರಿತುಕೊಳ್ಳಲು ನಿಮ್ಮ ವಾಕ್ಯ ನಾವು ಧ್ಯಾನಿಸಬೇಕು ಎಂಬ ಆಸೆ ನಮ್ಮಲ್ಲಿರಬೇಕೆ ಹೊರತು ವಾದಿಸಿ ತರ್ಕಿಸುವುದಕ್ಕಾಗಿರಬಾರದು. ಸ್ವೀಕರಿಸುವುದಕ್ಕಾಗಿಯೂ, ದೇವರ ವಾಕ್ಯ ಅಂಗೀಕರಿಸುವುದಕ್ಕಾಗಿಯೂ, ಅದನ್ನು ನಂಬುವುದಕ್ಕಾಗಿಯೂ, ಆನಂತರ ಅದ್ಭುತ ನೋಡುವುದಕ್ಕಾಗಿಯೂ, ನಿಮ್ಮ ವಾಕ್ಯ ಪಠಿಸಿ ಧ್ಯಾನಿಸುವುದಕ್ಕಾಗಿ, ನಿಮ್ಮ ಮಾತೊಂದೇ ನಮಗೆ ಸಾಕು ಎಂಬ ತೃಪ್ತಿಯುಳ್ಳವರಾಗಿ, ಮನುಷ್ಯರ ಮಾತುಗಳಿಗೆ ಕುಗ್ಗಿ ಹೋಗದಂತೆ, ಮನುಷ್ಯರ ಸಿದ್ಧಾಂತಗಳಿಗೆ ಕುಗ್ಗಿ ಹೋಗದಂತೆ, ಮನುಷ್ಯರ ವಾದದೊಳಗೆ ಬಿದ್ದು ಕೊಚ್ಕೊಂಡು ಹೋಗದಂತೆ, ನಿಮ್ಮ ವಾಕ್ಯ ಹಿಡಿದುಕೊಂಡು ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಗೆ ಯಾವುದೇ ಸಂದೇಹ ಇದ್ರೂ ಕೂಡ, ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೇವರ ಮುಂದೆ ಪ್ರಾರ್ಥಿಸಿರಿ. ದೇವರು ಖಂಡಿತವಾಗಿಯೂ ನಿಮಗೆ ಉತ್ತರ ಕೊಡ್ತಾರೆ. ದೇವರು ನಿಮಗೆ ಉತ್ತರ ಕೊಡಬೇಕು ಎಂದು ನಮಗೂ ಕೂಡ ಕೇಳಿಕೊಳ್ಳುವುದಾದರೆ ನಿಮ್ಮ ಪಕ್ಷದಲ್ಲಿದ್ದುಕೊಂಡು ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ. ಒಂದು ವೇಳೆ ದೇವರು ಆ ವಿಷಯದಲ್ಲಿ ಏನಾದರೂ ನಮಗೆ ಬಯಲ್ಪಡಿಸಿದರೆ ನಿಮಗೂ ಕೂಡ ಹೇಳಲು ಸಿದ್ಧರಾಗಿದ್ದೇವೆ. ದೇವರು ಯಾವಾಗಲೂ ತನ್ನ ಮಾತಿನಿಂದಲೇ ನಮ್ಮೊಂದಿಗೆ ಮಾತಾಡ್ತಾರೆ. ಅದಕ್ಕೆ ಆತನ ಮಾತು ಮಾರ್ಪಡದ ಮಾತಾಗಿದೆ, ನಮ್ಮ ಹೃದಯಗಳನ್ನು ಕದಲಿಸುವಂಥದ್ದಾಗಿದೆ, ನಮ್ಮ ಅವಶ್ಯಕತೆ ತೀರಿಸುವಂಥದ್ದಾಗಿದೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಲೈಕ್ ಮಾಡುವಂಥದ್ದು, ಶೇರ್ ಮಾಡುವಂಥದ್ದನ್ನು ಮರೆಯಬೇಡಿ. ಪ್ರತಿದಿನ ಅನುದಿನದ ಧ್ಯಾನ ಬೆಳಿಗ್ಗೆ 7 ಗಂಟೆಗೆ ದೇವರ ಹೊಸ ಹೊಸ ಸತ್ಯಗಳನ್ನು ನಿಮ್ಮೆಲ್ಲರ ಮುಂದೆ ಪ್ರತಿದಿನ ಪ್ರಸಾರ ಮಾಡ್ತಿದ್ದೇವಲ್ಲವೇ? ನಿಮಗೋಸ್ಕರವೇ ಕನ್ನಡದಲ್ಲಿಯೂ ಸಹ ಈ ಅನುದಿನದ ಧ್ಯಾನ ಪ್ರತಿದಿನ ಪ್ರಸಾರ ಮಾಡ್ತಿದ್ದೇವೆ. ನೀವು ಕೂಡ ವೀಕ್ಷಿಸಿರಿ. ಅನೇಕರು ಆಶೀರ್ವಾದ ಹೊಂದಿಕೊಳ್ಳುವಂತೆ ಇತರರಿಗೂ ಕೂಡ ಶೇರ್ ಮಾಡಿರಿ ಹಾಗೂ ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.